ಸಕ್ಕರೆ ನಗರಿ ಮಂಡ್ಯದಲ್ಲಿ ಇನ್ಮುಂದೆ ರೌಡಿಸಂಗೆ ಬ್ರೇಕ್. ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ನೂತನ ಎಸ್ಪಿ ಬ್ರೇಕ್ ಹಾಕಿದ್ದಾರೆ. ಕಾನೂನು ಬಾಹಿರ ಕೃತ್ಯ ನಡೆಸುವವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರೌಡಿಸಂ ಅಕ್ರಮ ಚಟುವಟಿಕೆ ತಡೆಗೆ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಬದ್ಧರಾಗಿದ್ದೇವೆ. ಪುಡಿ ರೌಡಿಗಳು ಹುಡುಗಿಯರನ್ನು ಚುಡಾಯಿಸೋದು, ಹವಾ ಮೇಂಟೈನ್ ಮಾಡುವವರು, ಭಯ ಹುಟ್ಟಿಸುವವರು, ಮಾರಕಾಸ್ತ್ರ ಹಿಡಿದು ಓಡಾಡುವವರ ವಿರುದ್ಧ ರೌಡಿ ಶೀಟರ್ ಓಪನ್ ಮಾಡ್ತೀವಿ. ಜಿಲ್ಲೆಯಲ್ಲಿ ಅಕ್ರಮ ಚಟುವಟಿಕೆ, ಗ್ಯಾಂಬ್ಲಿಂಗ್, ಕ್ಲಬ್, ಮಟ್ಕಾ, ಕ್ರಿಕೆಟ್ ಬೆಟ್ಟಿಂಗ್, ವೇಶ್ಯಾವಾಟಿಕೆ, ಡ್ರಗ್ಸ್ ತಡೆಗೆ ಸೂಕ್ತ ಕ್ರಮವನ್ನು ಕೈಗೊಂಡಿದ್ದೇವೆ. ಡ್ರಗ್ಸ್ ನಿಯಂತ್ರಣಕ್ಕೆ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಕಾರ್ಯಕ್ರಮ. ಮಂಡ್ಯದಲ್ಲಿ ರಾತ್ರಿ ವೇಳೆ ಪೊಲೀಸ್ ಬೀಟ್ ಪೆಟ್ರೋಲಿಂಗ್ ವ್ಯವಸ್ಥೆ. ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ಗಳು ಹೆಚ್ಚಾಗಿ ದಾಖಲಾಗ್ತಾ ಇವೆ. ಫೇಕ್ ಸೈಟ್ಗಳ ಮೂಲಕ ಹಣ ಎಗರಿಸುವ ಕೆಲಸ ನಡೀತಾ ಇದೆ. 1930 ಹೆಲ್ಪ್ಲೈನ್ಗೆ ಕರೆ ಮಾಡಿ ನಿಮ್ಮ ದೂರುಗಳನ್ನು ದಾಖಲಿಸಿ. ನಮ್ಮದೇ ತಂತ್ರಜ್ಞಾನ ಅಳವಡಿಸಿಕೊಂಡು ಸಮಸ್ಯೆಯನ್ನು ಬಗೆಹರಿಸ್ತೇವೆ ಅಂತ ಮಂಡ್ಯ ನೂತನ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಕ್ಕರೆ ನಗರಿ ಮಂಡ್ಯದಲ್ಲಿ ಇನ್ಮುಂದೆ ರೌಡಿಸಂಗೆ ನೂತನ ಎಸ್ಪಿ ಬ್ರೇಕ್ ಹಾಕಿದ್ದಾರೆ. ಕಾನೂನು ಬಾಹಿರ ಕೃತ್ಯ ನಡೆಸುವವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿಯವರು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರೌಡಿಸಂ ಮಾಡೋದು, ಅಕ್ರಮ ಚಟುವಟಿಕೆ ತಡೆಗೆ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಬದ್ಧರಾಗಿದ್ದೇವೆ. ಪುಡಿ ರೌಡಿಗಳು ಹುಡುಗಿಯರನ್ನು ಚುಡಾಯಿಸೋದು, ಹವಾ ಮೇಂಟೈನ್ ಮಾಡೋದು, ಭಯ ಹುಟ್ಟಿಸುವವರು, ಮಾರಕಾಸ್ತ್ರವನ್ನು ಹಿಡಿದು ಓಡಾಡುವವರ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡ್ತೇವೆ. ಜಿಲ್ಲೆಯಲ್ಲಿ ಅಕ್ರಮ ಚಟುವಟಿಕೆ, ಗ್ಯಾಂಬ್ಲಿಂಗ್, ಕ್ಲಬ್, ಮಟ್ಕಾ, ಕ್ರಿಕೆಟ್ ಬೆಟ್ಟಿಂಗ್, ವೇಶ್ಯಾವಾಟಿಕೆ, ಡ್ರಗ್ಸ್ ತಡೆಗೆ ಸೂಕ್ತ ಕ್ರಮವನ್ನು ಕೈಗೊಂಡಿದ್ದೇವೆ. ಡ್ರಗ್ಸ್ ನಿಯಂತ್ರಣಕ್ಕೆ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತೇವೆ. ಮಂಡ್ಯದಲ್ಲಿ ರಾತ್ರಿ ವೇಳೆ ಪೊಲೀಸ್ ಬೀಟ್ ಪೆಟ್ರೋಲಿಂಗ್ ವ್ಯವಸ್ಥೆ ಇರಲಿದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ಗಳು ಹೆಚ್ಚಾಗಿ ದಾಖಲಾಗ್ತಾ ಇವೆ. ಫೇಕ್ ಸೈಟ್ಗಳ ಮೂಲಕ ಹಣ ಎಗರಿಸುವ ಕೆಲಸ ನಡೀತಾ ಇದೆ. 1930 ಹೆಲ್ಪ್ಲೈನ್ಗೆ ಕರೆ ಮಾಡಿ ನಿಮ್ಮ ದೂರುಗಳನ್ನು ದಾಖಲಿಸಿ. ನಮ್ಮದೇ ತಂತ್ರಜ್ಞಾನ ಅಳವಡಿಸಿಕೊಂಡು ಸಮಸ್ಯೆ ಬಗೆಹರಿಸ್ತೇವೆ ಅಂತ ಮಂಡ್ಯ ನೂತನ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಒಂದು ಚಾಲೆಂಜಿಂಗ್ ಆಗಿದೆ. ಯಾಕಂದರೆ ನಾವು ಟ್ರೈನಿಂಗ್ನಲ್ಲಿ ಕಲಿತಾಗ ಏನು ಸೆಕ್ಷನ್ಗಳಿತ್ತು, ನಾವು 10-15 ವರ್ಷಗಳಿಂದ ಏನು ಉಪಯೋಗಿಸ್ಕೊಂಡು ಬರ್ತಾ ಇದ್ವಿ ಸೆಕ್ಷನ್ಗಳು, ಆ ಸೆಕ್ಷನ್ಗಳು ಈಗ ಎಲ್ಲ ಬದಲಾಗಿವೆ. ಕೆಲವೊಂದು ಸೆಕ್ಷನ್ಗಳ ಒಂದು ರೂಪ ಬದಲಾಗಿದೆ, ಅಫೆನ್ಸ್ ಹೆಚ್ಚಿಗೆ ಆಗಿದೆ, ಕೆಲವೊಂದು ಹೊಸ ಅಪರಾಧಗಳು ಸೇರ್ಪಡೆಯಾಗಿವೆ. ಅದಕ್ಕೆ ಸರಿಯಾದ ರೀತಿಯ ಒಂದು ಕಂಪ್ಲೇಂಟನ್ನು ನಾವು ತೆಗೆದುಕೊಂಡು ಅದಕ್ಕೆ ಸರಿಯಾದ ರೀತಿಯ ಒಂದು ಕಲಮನ್ನು ಅಳವಡಿಸ್ಕೊಳ್ಳೋದು ಭಾಳ ಚಾಲೆಂಜಿಂಗ್ ಆಗಿದೆ. ಹೀಗಾಗಿ ನಾವು ಪ್ರತಿದಿನ ಎಲ್ಲ ಅಧಿಕಾರಿಗಳಿಗೆ, ಎಸ್ಪೆಷಲಿ ಹಿರಿಯ ಅಧಿಕಾರಿಗಳಿಗೆ, ಪ್ರತಿ FIR ಆಗುವಾಗ ಯಾವ ರೀತಿ ನಾವು ಕಲಮನ್ನು ಅಳವಡಿಸಬೇಕು, ಇದರಲ್ಲಿ ಯಾವ್ದಾದ್ರು ಸಣ್ಣ ಒಂದು ತಪ್ಪುಗಳು ಸಹಿತ ಆಗಬಾರ್ದು ಅಂತೇಳಿ 2-3 ಲೆವೆಲ್ನಲ್ಲಿ ಸ್ಕ್ರೂಟ್ನಿ ಮಾಡಿ ಆ ಒಂದು FIR ಮಾಡಲಿಕ್ಕೆ ಈಗಾಗಲೇ ಹೇಳಿದ್ದೀವಿ. ಕಳೆದ ಒಂದು ವಾರದಿಂದ ನಮ್ಮಲ್ಲಿ ಸತತವಾಗಿ ಕೇಸ್ಗಳು ರಿಜಿಸ್ಟರ್ ಆಗ್ತಾ ಇದ್ದಾವೆ. ಅವು ಎಲ್ಲ ಈಗ ಹೊಸ ಆ್ಯಕ್ಟ್ ಪ್ರಕಾರ ಆಗ್ತಾ ಇದ್ದಾವೆ. ರೌಡಿಸಮ್ ಮತ್ತು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಬಗ್ಗೆ ನಾವು ನಿರ್ದಾಕ್ಷಿಣ್ಯವಾದ ಒಂದು ಕ್ರಮವನ್ನು ಕೈಗೊಳ್ಳಲಿಕ್ಕೆ ನಾವು ಬದ್ಧರಾಗಿದ್ದೀವಿ. ಏನು ಸಣ್ಣಪಟ್ಟ ಪುಡಿ ರೌಡಿಗಳು ಹುಡುಗಿಯರನ್ನು ಚುಡಾಯಿಸೋದ್ರಿಂದ ಹಿಡಿದು ಸಣ್ಣ ಮಟ್ಟದಲ್ಲಿ ಊರಿನಲ್ಲಿ ಅಥವಾ ಗ್ರಾಮಗಳಲ್ಲಿ ಒಂದು ಹವಾ ಮೇಂಟೈನ್ ಮಾಡಲಿಕ್ಕೆ ಹೋಗುವಂಥವರು, ಸಾರ್ವಜನಿಕ ಪ್ರದೇಶದಲ್ಲಿ ಓಡಾಡುವಂಥವರಿಗೆ ಒಂದು ಭಯ ಹುಟ್ಟಿಸುವಂಥ ರೀತಿಯಲ್ಲಿ ನಡೆದುಕೊಳ್ಳುವುದು, ಮಚ್ಚು ಲಾಂಗ್ಗಳನ್ನು ಹಿಡ್ಕೊಂಡು ಓಡಾಡೋದು, ಈ ಥರ ಯಾರಾದರೂ ಕಂಡು ಬಂದಲ್ಲಿ ಅಂಥವ್ರ ಮೇಲೆ ನಾವು ರೌಡಿ ಶೀಟನ್ನು ತೆಗೆಯೋದ್ರ ಜೊತೆಗೆ ಅವ್ರ ಮೇಲೆ ಸೂಕ್ತ ಕಠಿಣ ಒಂದು ಪ್ರಮಾಣದ ಒಂದು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸಹಿತ ನಾವು ವಿವಿಧ ರೀತಿಯ ಒಂದು ತಯಾರಿಯನ್ನು ಮಾಡಲಿಕ್ಕೆ ಈಗಾಗಲೇ ನಾನು ಹೇಳಿದ್ದೀನಿ.